ಕೊಡ್ತಾನೆ 4 ಸಲ ಬಸ್ ಕಟ್ಟಿದ್ದೀನಿ. ಇನ್ನೊಂದು ಸಲ 17 ಇಸ್ವಿಲಿ ಕೊಟ್ಟಿರೋ ಜಾಗ ಖಾತೆದಾರ ನಾನು, ಅನುಭವದಾರ ನಾನು. 4 ಸಲ ಬಸ್ ಕಟ್ಟರು 4 ಸಲ ನನಗೆ ತೋರಿಸ್ಕೊಡ್ತಲ್ಲ. ನೀನು ಇನ್ನೂ 4 ಸಲ ಕಟ್ಟೋದು ನಾನು ಎಲ್ಲಿಂದ ಕಟ್ಟಲಿ ನಾನು? ಏನು ಹೇಳ್ತಾರೆ? ಎಲ್ಲ ಕರೆಕ್ಟ್ ಆಗದೆ ಅಂತಾರೆ. ತಗೊಳ್ಳಿ, ಕರೆಕ್ಟ್ ಆಗಿರೋದು ನಾನು ನ್ಯಾಯ ಬಾಂಧ್ಗೆ ಕೊಡ್ಸ್ಕೊಂಡೆ. ಸ್ಥಳ ಎಲ್ಲಿರೋದು? ಸ್ಥಳ ಎಲ್ಲಿರೋದು? ಮಂಗಳಪೇಟೆ ಮಾಗಡಿ ಟೌನ್ ಕಸ್ಬಾ ಹೋಗ್ಲಿ. ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ಬಂದಿರೋದು? ಪ್ರಾಬ್ಲಮ್ ನಾನು 4 ಬಾರಿ 10 ವರ್ಷ ಕಟ್ಟಿದ್ದೀನಿ. ಇಲ್ಲ, ಎಲ್ಲ ಕರೆಕ್ಟ್ ಆಗದೆ ಅಂತ ಕ್ಲೋಸ್ ಮಾಡೋರು ಖಾತೆನ. ಈ ಕರುಗಳು ತಮ್ಮವೇನಾ? ಅವ್ರು ಹೇಳ್ದಂಗೆಲ್ಲ ಕಟ್ಟಿದ್ದೀನಿ. ಕ್ಲೋಸ್ ಆಗದೆ ನೋಡಿ. ಒಂದ್ಸರಿ ಕಟ್ಟಿದ್ಮೇಲೆ ಅದು ವಜಾ ಮಾಡಿರ್ತಾರೆ. ಹೆಂಗೆ ಬಾಯಿ ಹೇಳೋ? ಮುಖ್ಯಮಂತ್ರಿಗೆ ಹೋಗಿ ಕೊಟ್ಟು ಬಂದಿದ್ದೀನಿ. 4 ಬಾರಿ ನಾನು 10 ವರ್ಷ ಕಟ್ಟಿರೋದು. ಕ್ಲೋಸ್ ಮಾಡಿ ಸಾಕವ್ರೆ. ಯಾಕೆ ಕ್ಲೋಸ್ ಮಾಡಾಕ್ತರು? ಹಿಂಬಾರ ಕೊಟ್ಟು ಟಿಪ್ಪಣಿ ಇಲ್ಲ ಅಂತ ಕೊಟ್ಟಮೇಲೆ ಅದನ್ನ ತಯಾರಿಸೋದು ಯಾರು? ಹಿಂಬಾರ ಕೊಟ್ಟು ಅದನ್ನ ತಯಾರಿಸೋದು ಯಾರು? ಅಧಿಕಾರಿ ಕೊಡ್ತಾನೆ. ಯಾರೇ ಮಾಡಲಿ ಸ್ವಾಮಿ, ಹಿಂಬಾರ ಕೊಟ್ಮೇಲೆ ತಯಾರಿಸೋದು ಯಾರು ಸ್ವಾಮಿ? ಕೊಡ್ಲ ಸ್ವಾಮಿ ಹಿಂಬಾರನ? ಆಮೇಲೆ ಈ ಕೋರ್ಟಲ್ಲಿ ಕಾಪಿ ಮಾಡಿ ಬಿಟ್ಟವ್ರಲ್ಲ, ಇದನ್ನ ಯಾರು ಮಾಡಿಕೊಟ್ರು? ಈ ಕೋರ್ಟಲ್ಲಿ ಕಾಪಿ ನೋಡಿ. ಖಾತೆದಾರ ನಾನು, ಅನುಭವದಾರ ನಾನು. ಏನಪ್ಪ ಈ ಡೂಪ್ಲಿಕೇಟ್ ಕಾಪಿ ಬಿಟ್ಟು ಕೊಟ್ಬಿಟ್ಟೆ ನೀವು? ಯಾರು ಮಾಡಿಕೊಟ್ರು ಇದನ್ನ? ನಮ್ಮ ಆಫೀಸಲ್ಲಿ ಇಲ್ಲ ಅಂತೀರಲ್ಲ ನೀವು. ಇಂತಲ್ಲ ಇದು ಹೆಂಗ್ ಸೃಷ್ಟಿ ಆಯ್ತು? ಅನುಭವದಾರನ ಕೇಳಿದ್ದೀರಾ? ಖಾತೆದಾರನ ಕೇಳಿದ್ದೀರಾ? ಹೇಳಿ ಸ್ವಾಮಿ. ನೋಡಿ, ಮುಖ್ಯಮಂತ್ರಿ ಕೊಟ್ಟಿರೋ ಲೆಟರ್ ತೋರಿಸ್ತೀನಿ ನೋಡಿ. ಇದೇ ನನ್ನ ದೇವಸ್ಥಾನ. ಇಲ್ಲಿ ನನಗೆ ಇಲಾಖೆ ನನಗೆ ತಾವಿಲ್ಲ. ಓಡಿಸ್ಕೊಂಡ್ಬರ್ತಾರೆ ನನಗೆ. ಏನಪ್ಪ ಯಾವಾಗಿಂದ ಕೂತಿದ್ದಿ ಇಲ್ಲಿ? ಎಷ್ಟೊತ್ತಿಂದ ಕೂತಿದ್ದಿ? ಈ ಕರುಗಳು ಯಾರ್ದು? ನಂದೇ ಸ್ವಾಮಿ, ನಾನೇ ಮಾಲೀಕ. ಎಷ್ಟೊತ್ತಿಂದ ಕೂತಿದ್ದಿ ಇಲ್ಲಿಂದ? ಅದೇ ಅಂಡವರಿಂದ ಕುಂತಿದ್ದೀನಿ. ಯಾರು ಬಂದು ಕೇಳಿಲ್ಲ? ಯಾರು ಬಂದು ಕೇಳಿಲ್ಲ ನನ್ನಪ್ಪ. ಈ ಕರುಗಳು ತಂದಿರೋ ಕಾರಣ ಏನ್ರಿ? ಕಾರಣ ನನಗೆ ರೆಕಾರ್ಡ್ಗಳು ಕೊಟ್ಟಿಲ್ಲ ನನ್ನಪ್ಪ. ಅದಕ್ಕಲ್ಲ ಬಾಸ್, ಈ ಕರುಗಳನ್ನ ತಂದು ಇಲ್ಲಿ ಕಟ್ಕೊಂಡಿರೋದು ದನ ಮೇಸ ಆಫೀಸ. ನನ್ನ ದನ ಮೇಸಕ್ಕೆ ನನಗೆ ಜಾಗ ಇಲ್ಲಪ್ಪ. ಅಲ್ಲಿ ದನ ಮೇಸ್ತೀನಿ, ನನಗೆ ಜಾಗ ಕೊಡಿ ಸ್ವಾಮಿ ಅಂತ ಬಂದಿದ್ದೀನಿ. ಇದಕ್ಕೇನಾದ್ರೂ ನ್ಯಾಯ ಕೊಟ್ರ? ಇನ್ನೂ ಇಲ್ಲ ಸ್ವಾಮಿ, ಕುಂತಿದ್ದೀನಿ ಸ್ವಾಮಿ. ಇಟ್ಟು ನೀರು ಇಲ್ದಲೇ ನಿನ್ನೆ ಕುಂತಿದ್ದೀನಿ ನನ್ನ ಅಪ್ಪ ಇಲ್ಲಿ. ಏನು ಅರ್ಜುನಣ್ಣ ಕರ ಕಟ್ಕೊಂಡು ಕೂತವ್ರು ಒಬ್ರು ರೈತರು, ಒಬ್ರು ಅಧಿಕಾರಿ ಬಂದು ಅವ್ರ ಕಷ್ಟ ಕೇಳೋಲ್ಲ. ಏನಪ್ಪ ಎತ್ತ ಅಂತ ಕೇಳ. ಮುಖ್ಯಮಂತ್ರಿಗೆ ಹೋಗಿ ಜನಸ್ಪಂದನ ಮೀಟಿಂಗ್ ಅಲ್ಲಿ ಇದೇ ಬಾಗಿಯಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ. ಇದನ್ನು ಕ್ಲೋಸ್ ಮಾಡವ್ರೆ. ಖುಷಿ ಹಾಕೊಂಡು ಕೂತ್ಕೋತಾರ ಅವರು ಕರ ಕಟ್ಕೊಂಡು. ಅವ್ರು ನೋವಿಂದ ತಾನೇ ಕೊಟ್ಟಿರೋದು. ಬಂದು ಅಧಿಕಾರಿಗಳು ಯಾಕೆ ಹಿಂಗೆ ಕೂತಿದೆ ಅಂತ ಯಾರ ಕೇಳೋರ? ಒಂದು ಸ್ಪಾಟಿಗ್ಲೇಷನ್ ಮಾಡಲಿ ನನ್ನ ಜಾಗನ. ಖಾತೆದಾರ ನಾನು, ಅನುಭವದಾರ ನಾನು. ಪಿತೃಚಿತವಾಗಿ ಬಂದಿರೋದು 1917ನೇ ಇಸ್ವಿಲಿ ನನ್ನ ಮುತ್ತಾತ ಕಾಯ್ಕೊಂಡಿರೋದು. ಅಮೂಲ್ದಾರ್ ಸಾಹೇಬ್ರಿಗೆ ಜವಾನ್ ಕೆಲಸ ಮಾಡ್ತಿದ್ದ ನನ್ನ ತಾತ ಮುತ್ತಾತ. ಅಡವಯ್ಯ ಅಂತ, ಅಡವಪ್ಪ. ಅಡವಪ್ಪನ ಮೊಮ್ಮಗ. ನಮ್ಮ ಅಪ್ಪ ಹೆಣ ಕೊಯ್ಕೊಂಡು ಸಾಯ್ತಿದ್ದ ಗೌರ್ಮೆಂಟ್ ಹಾಸ್ಪಿಟಲ್. ಇವತ್ತು 10,000 ಕೊಡ್ತೀನಿ, ಹೆಣ ಕೊಯ್ಯನಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್. ಏನಪ್ಪ ಇಂಥ ಅವಿಹಾರ ಇದಕ್ಕೆ ಬಂದ್ರೆ ದಾಖಲೆ ನಾವು ಕರೆಕ್ಟಾಗಿ ದಾಖಲೆ ಕೊಟ್ಟರು ದಾಖಲೆ ಇಲ್ಲ ಅಂತೀರ. ಯಾರ್ದಾಯ್ತು ದಾಖಲೆ? ಬೇರೆದಿಂದ ನಾನು ಕೇಳ್ತಿದ್ದ. ನನ್ನ ಸರ್ವೆ ನಂಬರು, ನನ್ನ ಜಾಗ ನೋಡಿ. ಹಿಂಬರ ಕೊಟ್ಮೇಲೆ ಸಿದ್ಧದಾಗದಂತೆ ಹಿಂಬರ ಕೊಟ್ಮೇಲೆ ಅದನ್ನ ತಯಾರಿಸಲ್ಲ ಯಾರಪ್ಪ? ಸರ್ವೆ ನಂಬರ್ ಏನು? 189/1. ಎಷ್ಟು ಭೂಮಿ? 1.25 ಎಕರೆ. ನಾನು ದನ ಮೇಸಕ್ಕೆ ಹೋದ್ರೆ ನನ್ನ ಜಾಗಕ್ಕೆ ನಾನು ಹೋದ್ರೆ ನಿಂದಲೇ ಇರೋ ಅಂತ ಓಡಿಸ್ಕೊಂಡ್ಬರ್ತಾರೆ. ದೊಡ್ಡ ಮುಟ್ಕೊಂಡೆ ಒತ್ತುವರಿ ಮಾಡ್ಕೊಂಡಿರೋದು. ಇನ್ನೇನು ದಾಖಲೆ